ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಅವ್ರನ್ನ ಸರ್ಕಾರದಿಂದ ವಜಾಗೊಳಿಸಬೇಕು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿರವರಿಗೆ ಕರಿಯ ಎಂದು ಕರೆದಿರುವುದನ್ನು ತೀವ್ರವಾಗಿ ಖಂಡಿಸಿರುವ ಜೆಡಿಎಸ್ನ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಹನುಮಂತ್ ಮಾವಿನಮರದ್, ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿರವರನ್ನು ಹಾಲಿ ಕಾಂಗ್ರೆಸ್ ಸರ್ಕಾರದ ವಸತಿ ಸಚಿವ ಜಮೀರ್ ಅಹಮದ್ ರವರು ಕರಿಯ ಎಂದು ಕರೆದಿರುವುದನ್ನು ತೀವ್ರವಾಗಿ ಖಂಡಿಸಿರುವ ಜೆಡಿಎಸ್ನ ಪಕ್ಷದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು, ಯುವ ಮುಖಂಡರೂ ಆದ ಹನುಮಂತ ಮಾವಿನಮರದ್ ರವರು ತೀವ್ರವಾಗಿ ಖಂಡಿಸಿ ಜಮೀರ್ ಅಹಮದ್ ರವರನ್ನು ಮಾಧ್ಯಮಗಳ ಎದುರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರ ಜಮೀರ್ ಅವರನ್ನ ವಜಾಗೊಳಿಸಬೇಕು ಎಂದು ಆಗ್ರಹಪಡಿಸಿದರು. ಇವತ್ತೇನು ಚನ್ನಪಟ್ಟಣದ ಉಪಚುನಾವಣೆ ಪ್ರಚಾರ ಭಾಷಣದಲ್ಲಿ ಏನು ಸರ್ಕಾರದ ಮಂತ್ರಿಗಳಂತ ಜಮೀರ್ ಅವರು ಇವತ್ತು ಏನು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ಬಗ್ಗೆ ಬಳಸಿದ ಪದ ಏನಿದೆ ಅಲ್ಲ, ಇದನ್ನು ಯಾವ ಒಂದು ವ್ಯವಸ್ಥೆ ಇರ್ಬೋದು, ವ್ಯಕ್ತಿ ಇರ್ಬೋದು, ಸಹಿಸಿಕೊಳ್ಳದೆ ಇರತಕ್ಕಂಥ ಪದ. ಏನು ಓಟ್ನೆ ಆಸೆಗಾಗಿ ತಮ್ಮವ್ರನ್ನ ಓಲೈಸೋಕ್ಕಾಗಿ ಜಮೀರ್ ಅವರು ಏನು ಈ ಒಂದು ಪದವನ್ನು ಬಳಸಿದ್ದಾರ, ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಇವತ್ತೇನು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರ ಮನಸ್ಥಿತಿಗಳು ಯಾವ ಹಂತಕ್ಕೆ ಬಂದಿದ್ದಾವಂತೆ ಇದರಲ್ಲಿ ತೋರಿಸ್ತಾ ಇದೆ. ಅವರು ಓಟಿಗಾಗಿ ಏನನ್ನಾದರೂ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ನಾವು ಓಲೈಸಲಿಕ್ಕೆ ಸಿದ್ಧರಿದ್ದೀವಿ ಅನ್ನಲಿಕ್ಕೆ ಇದೇ ಒಂದು ಉದಾಹರಣೆ. ನಾನು ನೋಡಿದ್ವಿ, ಕಳೆದ 6-7 ತಿಂಗಳಿಂದ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಹಲವಾರು ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು ಕೂಡ ಸಮರ್ಥನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅದು ಮುಂದುವರೆದುಕೊಂಡು ಏನು ಚುನಾವಣೆಯ ಪ್ರಚಾರ ವೇಳೆಯಲ್ಲಿ ಮತಗಳ ಓಲೈಕೆಗಾಗಿ ತಮ್ಮವ್ರನ್ನ ಓಲೈಸುವ ದೃಷ್ಟಿಯಿಂದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಿಗೆ ಬಳಸಿದಂಥ ಪದ ಏನಿದೆ ಖಂಡನೀಯ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಕ್ಕಂಥವರು ಇದನ್ನ ತೀವ್ರವಾಗಿ ಪರಿಗಣಿಸಿ ಅವ್ರನ್ನ ಸರ್ಕಾರದಿಂದ ವಜಾಗೊಳಿಸಬೇಕು. ಯಾರೇ ಇರಲಿ, ಇವತ್ತು ವರ್ಣ ಇರ್ಬೋದು, ಜಾತಿ ಇರ್ಬೋದು, ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡೋದು ತಪ್ಪಂತ ನಾನು ಖಂಡಿಸ್ತಾ ಇದ್ದೀನಿ. ಇದನ್ನು ಕಾಂಗ್ರೆಸ್ ಪಕ್ಷ ಅವ್ರನ್ನ ಸರ್ಕಾರದಿಂದ ವಜಾಗೊಳಿಸಬೇಕಂತೇಳಿ. ವರದಿ ವೀರೇಶ್ ಎಸ್ ವಸ್ತ್ರದ್ ಬಾದಾಮಿ. ಅವ್ರನ್ನ ಸರ್ಕಾರದಿಂದ ವಜಾಗೊಳಿಸಬೇಕು.